ಎಲ್ಲರಿಗೂ ನಮಸ್ಕಾರ. ಪುಷ್ಪಾಸ್ ಕಿಚನ್ಗೆ ಸ್ವಾಗತ. ಇನ್ನೇನು ಮಾವಿನಕಾಯಿ ಸೀಸನ್ ಭಾಳ ದಿವಸ ಇರಂಗಿಲ್ಲ ರೀ. ಹಣ್ಣು ಸ್ಟಾರ್ಟ್ ಆಗೈತಿ. ಅದು ಮಾವಿನಕಾಯಿ ಸೀಸನ್ ಮುಗಿದ್ರೊಳಗೆ ಒಂದು ಬೆಸ್ಟ್ ಚಟ್ನಿ ರೆಸಿಪಿ ನಿಮ್ಗೆ ತೋರ್ಸಕತ್ತೀನಿ. ಇದನ್ನು ಮಾತ್ರ ನೀವು ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಮಾವಿನಕಾಯಿ ಸೀಸನ್ ಮುಗಿದ್ರೊಳಗೆ ಈ ರೆಸಿಪಿ ಟ್ರೈ ಮಾಡಿ ನೋಡಿರಿ. ಇದಕ್ಕೆ ಏನೇನು ಸಾಮಾನು ಬೇಕಾಗ್ತಾವ ಅಂತ ಹೇಳ್ತೇನೆ ನೋಡಿರಿ. ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡೇನಿ, ಒಂದು 4 ಹಸಿರು ಮೆಣಸಿನ್ಕಾಯಿ ತೊಗೊಂಡೇನಿ, ಮತ್ತು ಒಂದು 2 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡೇನಿ, ಮತ್ತು ಒಂದು ಸಣ್ಣದೊಂದು ಪುಟಾಣಿದೊಂದು ಮಾವಿನಕಾಯಿ ತೊಗೊಳ್ರಿ. ಸ್ವಲ್ಪ ಹುಳಿ ಹುಳಿ ಆಗಿತ್ತಪ್ಪ ಅಂದ್ರೆ ರುಚಿಯಾಗಿರ್ತೈತೆ ರೀ ಚಟ್ನಿ. ಇದನ್ನು ಚಂದಂಗ 2 ಕಡೆಗೂ ಕಟ್ ಮಾಡ್ಕೊಳ್ರಿ. ಪೂರ್ತಿ ಎಡಕ ಬಲಕ ಮತ್ತು ಇದ್ರ ತಿಳಿಲ್ಲ ಪೂರ್ತಿ ಒಂದು ಮಾವಿನಕಾಯಿನ ಕಟ್ ಮಾಡಿ ಇಟ್ಕೊಳ್ರಿ. ಇಷ್ಟು ಮಾವಿನಕಾಯಿನ ಹಾಕ್ಕೊಳೋದ್ರಿಂದ ಚಟ್ನಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತೆ ರೀ. ಈಗ ನೋಡಿರಿ ಎಲ್ಲನೂ ನಾ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿನಿ. ಮತ್ತು ಇದ್ರ ಜೊತೆಗೆ ಇನ್ನೂ 2 ಟೊಮೆಟೊನ ಸೇರಿಸ್ಕೊತೇನೆ ರೀ. ಇದು ಕೂಡ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ರೀ. ನಾನು ಮಾವಿನಕಾಯಿ ಜೊತೆಗೆ 2 ಟೊಮೆಟೊ ಹಣ್ಣು ಕೂಡ ಸೇರಿಸ್ಕೊಳಕತ್ತೇನೆ ರೀ. ಈಗ ಒಂದು ಹಂಚಿಟ್ಕೊಂಡೇನಿ ರೀ. ಅದಕ್ಕೆ ಒಂದಷ್ಟು ಎಣ್ಣೆ ಹಾಕ್ಕೊಳ್ರಿ. ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಇತ್ತಪ್ಪ ಅಂದರೆ ಇದು ಚಟ್ನಿ ಭಾಳ ರುಚಿಯಾಗಿರ್ತೈತೆ ರೀ. ಎಣ್ಣೆ ಹಾಕ್ಕೊಂಡು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಸಿಪ್ಪಿ ತೆಗೆದು ಇಟ್ಕೊಂಡಿದ್ದೆ ರೀ, ಅದನ್ನು ಸೇರಿಸ್ಕೊತೀನಿ. ಮತ್ತು ಒಣಮೆಣಸಿನ್ಕಾಯಿ ಮತ್ತು ಹಸಿಮೆಣಸಿನ್ಕಾಯಿ ಮೂರನ್ನು ಚೆಂದಾಗಿ ಕೆಂಪಾಗೋ ತನಕ ಹುರಿಬೇಕು ನೋಡ್ರಿ. ಕಲರ್ ಚೇಂಜ್ ಆಗ್ಬೇಕ್ರಿ ಇದ್ರದ್ದು. ಬೆಳ್ಳುಳ್ಳಿದು, ಹಸಿಮೆಣಸಿನ್ಕಾಯ್ದು ಮತ್ತು ಒಣಮೆಣಸಿನ್ಕಾಯ್ದು ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಚೆಂದಾಗಿ ನಿಧಾನಕ್ಕೆ ಸಣ್ಣ ಉರಿ ಇಟ್ಕೊಂಡು ಎಲ್ಲನೂ ಹುರ್ಕೊಡ್ರಿ. ಒಣಮೆಣಸಿನ್ಕಾಯ್ದೆಲ್ಲ ಸ್ವಲ್ಪ ಕ್ರಿಸ್ಪಿ ಆಗ್ಬೇಕ್ರಿ, ಮತ್ತು ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ಬರ್ಬೇಕ್ರಿ. ಅಲ್ಲಿವರೆಗೂ ಇದನ್ನು ಚೆಂದಂಗೆ ಹುರ್ಕೊಂಡು ಒಂದು ಪಾತ್ರೆ ಒಳಗೆ ತೆಗೆದಿಟ್ಕೊಂಡ್ಬಿಡ್ರಿ. ಈಗ ನಾನು ನಿಮ್ಗೆ ಆಗಲ್ಲ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ತೋರಿಸಿದ್ದಿಲ್ಲ ರೀ. ಉಳ್ಳಾಗಡ್ಡಿ 1-2 ಉಳ್ಳಾಗಡ್ಡಿ ಹಾಕ್ಕೊಳ್ರಿ. ಉದ್ದಕ್ಕೆ ಕಟ್ ಮಾಡ್ಕೊಂಡು ಉಳ್ಳಾಗಡ್ಡಿ ಹಾಕೊಳ್ಳೋದ್ರಿಂದ್ರೂ ಭಾಳ ರುಚಿಯಾಗುತ್ತೆ ಚಟ್ನಿ. ಈಗ ಉಳ್ಳಾಗಡ್ಡಿ ಐತಲ್ರಿ ಚಲೋ ತಂಗ ಹುರ್ಕೋಬೇಕ್ರಿ. ಎಣ್ಣೆಗನ ಹುರ್ಕೋಬೇಕ್ರಿ ಚಲೋ ತಂಗ. ಸ್ವಲ್ಪ ಬ್ರೌನ್ ಕಲರ್ ಬರುತ್ತಲ್ರಿ ಅಲ್ಲಿವರೆಗೂ ಹುರ್ಕೋಬೇಕು ನೋಡ್ರಿ. ಅಂದ್ರೆ ಮಸ್ತ್ ಆಗೈತೆ ರೀ ಚಟ್ನಿ ನೋಡಿರಿ. ಈಗ ಕಲರೆಲ್ಲ ಚೇಂಜ್ ಆಗ್ಬಿಡುತ್ತೆ ನೋಡಿರಿ ಉಳ್ಳಾಗಡ್ಡಿದು. ಇಷ್ಟು ಹುರ್ಕೋಬೇಕು ನೋಡಿರಿ. ಈಗ ಉಳ್ಳಾಗಡ್ಡಿ ಎಲ್ಲ ಚೆಂದಂಗೆ ಹುರ್ಕೊಂಡು ಇದನ್ನು ಕೂಡ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡ್ಬಿಟ್ರಿ. ಈ ಚಟ್ನಿ ನೀವು ಒಂದು ಸಲ ಟ್ರೈ ಮಾಡಿದ್ರಿ ಅಂದ್ರೆ ಖಂಡಿತವಾಗ್ಲೂ ಮನೆಯೊಳಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮತ್ತು ಟೇಸ್ಟ್ ಅಂತೂ ಅದ್ಭುತ. ಈಗ ಮಾವಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದಲ್ರಿ, ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ರಿ. ಅದಕ್ಕೆ ಹಾಕ್ಕೊಂಡು ಮಾವಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದಲ್ರಿ ಅದನ್ನು ಇದ್ರೊಳಗೆ ಸಣ್ಣ ಉರಿ ಇಟ್ಕೊಂಡು ಬೇಯಿಸ್ಕೋಬೇಕ್ರಿ. ಇದನ್ನು ಜೋರ ಉರಿ ಇಟ್ಕೊಂಡ್ರೆ ಇದು ಒಳಗಡೆ ಎಲ್ಲ ಬೇಯೋದಿಲ್ರಿ. ಸ್ವಲ್ಪ ನಿಧಾನಕ್ಕೆ ಸಣ್ಣ ಉರಿ ಇಟ್ಕೊಂಡು ಟೊಮೆಟೊ ಮತ್ತು ಮಾವಿನಕಾಯಿ ಎರಡನ್ನೂ ಕೂಡ ನಿಧಾನಕ್ಕೆ ಹುರ್ಕೋಬೇಕು. ಕೆಳಗ ಮೇಲೆ ಮಾಡ್ಕೊಳ್ಬೇಕ್ರಿ ನಿಧಾನಕ್ಕೆ ನೋಡಿರಿ. ಈ ರೀತಿ ಕೆಳಗ ಮೇಲೆ ಮಾಡ್ಕೊಳ್ರಿ. ಸ್ವಲ್ಪ ಇದನ್ನು ಹುರ್ಕೊಳೋದಕ್ಕೆ ಸ್ವಲ್ಪ ಬೇಯೋದಕ್ಕೆ ಟೈಮ್ ತೊಗೊತಿದ್ರಿ. ಇದು ನಿಧಾನಕ್ಕೆ ಒಳಗೆಲ್ಲ ಬೇಯಬೇಕ್ರಿ. ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಳ್ರಿ ನೋಡಿರಿ. ಈಗ ಇದು ಮಸ್ತ್ ಬೆಂದೈತೆ ನೋಡ್ರಿ. ಹೌದ್ರಿ, ಇಷ್ಟು ಇದು ಒಳಗಡೆ ಎಲ್ಲ ಸ್ವಲ್ಪ ಕಪ್ ಆಗ್ಬೇಕ್ರಿ. ಸ್ವಲ್ಪ ಮುಟ್ಟಿ ನೋಡಿದ್ರೆ ಸ್ವಲ್ಪ ಮೆತ್ತಗೆ ಅನಿಸ್ಬೇಕು ನೋಡಿರಿ. ಅಷ್ಟು ಹುರ್ಕೊಳ್ರಿ. ಇದೆಲ್ಲ ಸ್ವಲ್ಪ ಆರೋದಕ್ಕೆ ಬಿಟ್ಬಿಟ್ರಿ. ಒಂದು ಪ್ಲೇಟ್ ಒಳಗೆ ತಕ್ಕೊಂಡು ಆರಿದ ನಂತರ ಇದ್ರದ್ದು ಟೊಮೆಟೊ ಹಣ್ಣಿನ ಸಿಪ್ಪಿ ಇರುತ್ತಲ್ರಿ ಅದನ್ನು ತಗೊಂಬಿಡ್ರಿ. ಸಿಪ್ಪಿ ಬಾಯೊಳಗೆ ಬಂತಂದ್ರೆ ಚಲೋ ಆಗಿಲ್ಲ ರೀ. ಅದಕ್ಕೋಸ್ಕರ ಇದ್ರ ಸಿಪ್ಪಿ ತಗೊಂಬಿಡ್ರಿ. ಮತ್ತು ಮಾವಿನಕಾಯ್ದು ಒಳಗಿಂದ ಇದು ತಿಳಿಲ್ ಇರ್ತೈತಲ್ರಿ ಅದನ್ನು ಒಂದು ಚಮಚ ಸಹಾಯಂತ್ರ ಎಲ್ಲನೂ ನೀಟಾಗಿ ತಗೊಂಬಿಡ್ರಿ ನೋಡಿರಿ. ಈ ಥರ ಒಂದು ಚಮಚ ಅದು ಒಳಗಿಂದು ತಿಳಿಲು ಅಥವಾ ಪಲ್ಪ್ ಅಂತಾರಲ್ಲ ಅದು ಅಷ್ಟು ಚೆಂದ ತೊಗೊಂಬಿಡ್ರಿ. ಎಲ್ಲ ಮಾವಿನಕಾಯಿ ಒಳಗಿಂದ ಅದೆಷ್ಟು ಚಂದ ಬೆಂದಿರ್ತೈತಪ್ಪ ಅಂದ್ರೆ ಸಾಫ್ಟ್ ಆಗ್ಬಿಟ್ಟಿರ್ತೈತ್ರಿ. ಅದು ಹಿಂಗೆ ಬಂದುಬಿಡ್ತೈತೆ ನೋಡ್ರಿ. ಈಗ ಐತಲ್ರಿ ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲನೂ ಚಂದಂಗೆ ಕೈಯಿಂದ ಕಿವ್ಚ್ಕೋಬೇಕ್ರಿ. ಇದು ಹಸಿಮೆಣ್ಸಿನ್ಕಾಯಿ ಇರ್ತೈತಲ್ರಿ ಅದು ಮತ್ತು ಒಣಮೆಣಸಿನ್ಕಾಯಿ ಎಲ್ಲನೂ ಚಂದಂಗೆ ಕೈಯಿಂದ ಕಿವ್ಚ್ಕೊರಿ. ನಿಮಗೆ ಕೈಯಿಂದ ಕಿವ್ಚ್ಕೊಳೋದು ಬೇಡಪ್ಪ ಅಂತ ಅನ್ಸಿದ್ರೆ ಚಾಪರ್ ಇರ್ತಲ್ರಿ ಚಾಪರ್ದಾಗ ಹಾಕ್ಕೊಂಡು ಬೇಕಿದ್ರೂ ಮಾಡ್ಕೊಡ್ರಿ. ಇಲ್ಲಾಂದ್ರೆ ಮಿಕ್ಸರ್ ಒಳಗೆ ಹಾಕ್ಕೊಂಡ್ರಿಪ್ಪ ಅಂತಂದ್ರೆ ಸ್ವಲ್ಪ ಎಡ್ಕ ಬಲ್ಕ ತಿರುಗಿಸ್ಕೊಳ್ರಿ. ಅದರ ಕೈಯಿಂದ ಹೆಚ್ಚಿಕಿದ್ರನ್ನ ಭಾಳ ರುಚಿಯಾಗಿರ್ತೈತೆ ರೀ ಇದು ಚಟ್ನಿ. ಈಗ ಟೊಮೆಟೊ ಹಣ್ಣು ಮತ್ತು ಮಾವಿನಕಾಯಿ ತಿರುಳೆಲ್ಲ ತೆಗೆದಿಟ್ಕೊಂಡಿದ್ನಲ್ರಿ ಅದನ್ನು ಇದ್ರ ಜೊತೆಗೆ ಸೇರಿಸ್ಕೊಳ್ರಿ. ಅದನ್ನು ಕೂಡ ಕೈಯಿಂದ ಚೆಂದಂಗೆ ಕಿವ್ಚ್ಕೊಳ್ರಿ ನೋಡಿರಿ. ಎಲ್ಲ ಕೂಡಿ ಕಿವ್ಚ್ಕೊಂಡಿರ್ತೀವಲ್ರಿ ಭಾಳ ರುಚಿಯಾಗುತ್ತೆ ರೀ. ಈಗ ಇದಕ್ಕೊಂದು ಸಣ್ಣ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ದೀರಿ. ಮೇಲೆ ಒಂದು ಸ್ವಲ್ಪ ಹಿಂಗೆ ಉಳ್ಳಾಗಡ್ಡಿ ಹಾಕ್ಕೊಳೋದ್ರಿಂದ ಟೇಸ್ಟ್ ಇನ್ನೂ ರುಚಿಯಾಗಿರ್ತೈತೆ ರೀ. ಮತ್ತು ಒಂದಿಷ್ಟು ಧಾರಾಳವಾಗಿ ಕೊತ್ತಂಬರಿ ಹಾಕ್ಕೊಳ್ರಿ. ಕೊತ್ತಂಬರಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ರಿ, ಭಾಳ ಮಸ್ತಾಗುತ್ತೆ ರೀ. ಕೊತ್ತಂಬರಿನ ಹಾಕ್ಕೊಂಡು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ರಿ. ಮತ್ತು ಬೇರೆ ಏನು ಸಾಮಾನುಗಳು ಬ್ಯಾಡ್ರಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಎಲ್ಲನೂ ಚೆಂದಂಗೆ ಸೇರಿಸ್ಕೊಳ್ರಿ. ಈ ರೀತಿಯಾಗಿ ನೀವು ಇದನ್ನು ರೊಟ್ಟಿ ಜೊತೆಗೆ ತಿನ್ಬೋದು ರೀ, ಚಪಾತಿ ಜೊತೆಗೆ ತಿನ್ಬೋದು ರೀ, ಬಿಸಿ ಅನ್ನದ ಜೊತೆಗೆ ತಿನ್ಬೋದು ರೀ, ಮತ್ತು ದೋಸೆ ಇಡ್ಲಿ ಇದ್ರ ಜೊತೆಗೂ ತಿನ್ಬೋದು ರೀ. ಭಾಳ ರುಚಿಯಾಗಿರ್ತೈತೆ ರೀ ನೋಡಿರಿ. ಈಗ ಎಲ್ಲನೂ ಸೇರಿಸ್ಕೊಂಡು ನೋಡಿರಿ ಈ ಥರ
ಮಸ್ತ್ ಬಾಯಾಗ ನೋಡಿದ್ರೆ ನೀರು ಬರ್ತಾವೆ ನೋಡ್ರಿ. ಯಾರು ಬಾಯಾಗ ನೀರು ಬಂದಿರ್ತೈತಲ್ರಿ ದಯವಿಟ್ಟು ಕಮೆಂಟ್ ಮಾಡಿ ಹೇಳ್ರಿ. ಅಷ್ಟು ಮಸ್ತ್ ಆಗಿರ್ತೈತೆ ರೀ ಇದು ಚಟ್ನಿ. ನಾನು ಇದು ಜೋಳದ ರೊಟ್ಟಿ ಜೊತೆಗೂ ಹಚ್ಕೊಂಡಿದ್ದೆ ರೀ. ಸ್ವಲ್ಪ ಸೈಡಿಗೆ ಉಳ್ಳಾಗಡ್ಡಿ ಸ್ವಲ್ಪ ಸೌತೆಕಾಯಿ ಹಾಕ್ಕೊಂಡು ಈ ಚಟ್ನಿ ಬಿಸಿ ಬಿಸಿ ರೊಟ್ಟಿ ಜೊತೆಗೆ ತಿಂದ್ರಂತೂ ಮಸ್ತ್ ರುಚಿಯಾಗಿರ್ತೈತೆ ನೋಡ್ರಿ. ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆಗಂತೂ ರೊಟ್ಟಿ ಚಪಾತಿ ನಾವು ಮಾಡ್ತೀವಲ್ರಿ, ರೊಟ್ಟಿ ಜೊತೆಗಂತೂ ಮಸ್ತ್ ರುಚಿಯಾಗಿರ್ತೈತೆ ರೀ. ಮತ್ತು ನೀವು ಬೇಕಂದ್ರೆ ಬಿಸಿ ಬಿಸಿ ಅನ್ನದ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕೂಡ ಇದನ್ನು ಕಲಿಸ್ಕೊಂಡು ತಿಂದ್ರಿ ಅಂದ್ರೆ ನಿಮ್ಗೆ ಸಾಂಬಾರು ಗಿಂಬಾರು ಏನೂ ಬೇಕನ್ಸಂಗಿಲ್ಲ ರೀ. ಹಂಗೆ ಅನ್ನದ ಜೊತೆಗೂ ಇದನ್ನು ಸೈಡ್ ಡಿಶ್ ಮಾಡಿಕೊಂಡು ಕೂಡ ತಿನ್ಬೋದು ರೀ. ಭಾಳನ ಮಸ್ತ್ ರುಚಿಯಾಗಿರ್ತೈತೆ ರೀ. ಎರಡದ್ರ ಜೊತೆಗೂ ನೀವು ಎದ್ರ ಜೊತೆಗೆ ಬೇಕಾದರೂ ತಿನ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ದಿವಸ ನಾನು ಮಾವಿನಕಾಯ್ದೊಂದು ಮತ್ತೊಂದು ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿನಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ಅಂದ್ಕೊಂಡಿನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.